ಹಾಯ್ ಎಲ್ಲರಿಗೂ ನಮಸ್ಕಾರ. ಪುಷ್ಪ ಚಿರಾಗ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಹೊಸೊಬ್ಬರು ಲೈನಿಂಗ್ ಬ್ಲೌಸ್ನ ಯಾವ ಥರ ಕಟ್ ಮಾಡಬೇಕು ಅನ್ನೋದನ್ನ ನಾನು ತಿಳಿಸ್ಕೊಡ್ತಾಯಿದ್ದೀನಿ. ಇದಕ್ಕೂ ಮುಂಚೆ ನಾನು ಒಂದು ವಿಡಿಯೋನ ಮಾಡಾಕಿದ್ದೀನಿ ಲೈನಿಂಗ್ ಬ್ಲೌಸ್ನ ಕಟ್ ಮಾಡೋದಕ್ಕೆ ಹೇಗೆ ಅಂತ. ಅದಕ್ಕಿಂತ ಪರ್ಫೆಕ್ಟಾಗಿ ನಾನು ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ ಕಟ್ಟಿಂಗ್ ಯಾವ ಥರ ಮಾಡಬೇಕು ಅಂತ ತಿಳಿಸ್ಕೊಡ್ತಾಯಿದ್ದೀನಿ. ಫಸ್ಟ್ ಆಫ್ ಆಲ್ ನೀವು ಯಾವಾಗಲೂ ಕೂಡ ಒಂದು ಪೆನ್ನು ಒಂದು ಬುಕ್ನ ಇಟ್ಕೊಳ್ಳಿ ಯಾವಾಗಲೂ ಕೂಡ. ಯಾಕಂತಂದರೆ ನೀವು ಅಲ್ಲಲ್ಲೇ ಬ್ಲೌಸಲ್ಲಿ ಅಳತೆ ತೊಗೊಂಡು ನೀವು ಬ್ಲೌಸ್ನ ಸ್ಟಿಚ್ ಮಾಡಿದ್ರೆ ತುಂಬ ಟೈಮ್ ಹಿಡಿಯುತ್ತೆ. ಅದಕ್ಕೋಸ್ಕರ ಏನು ಮಾಡಿ ಅಂತಂದರೆ ಫಸ್ಟು ಬ್ಲೌಸ್ ತೊಗೊಂಡು ಬ್ಲೌಸ ಉಲ್ಟಾ ತೊಗೊಳ್ಳಿ. ಅಂದರೆ ಅವರು ಅಳತೆ ಬ್ಲೌಸ್ ಕೊಟ್ಟಿರ್ತಾರಲ್ಲ ಅದನ್ನು ತೊಗೊಂಡು ಬ್ಲೌಸ್ನ ಉಲ್ಟಾ ತೊಗೊಂಡು ಅಳತೆ ತೊಗೊಳ್ಳಿ. ಫಸ್ಟ್ ಯಾವಾಗಲೂ ಕೂಡ ನೀವು ಅಗಲ ತೊಗೊಳ್ಳಿ. ಆನಂತರ ಬಂದು ಉದ್ದ ಎಷ್ಟಿದೆ ಅಂತ ಕರೆಕ್ಟಾಗಿ ನೋಡಿ ತೊಗೊಳ್ಳಿ. ಮತ್ತು ಮುಂದೆ ಡೀಪ್ ಎಷ್ಟಿದೆ ಅಂತ ಬರ್ಕೊಳ್ಳಿ. ಯಾವಾಗಲೂ ಕೂಡ ನೀವೇನು ಮಾಡಬೇಕು ಅಂತಂದರೆ ಅಳತೆ ತೊಗೋಬೇಕು ಅಂತಂದರೆ ಕೆಳಗಡೆ ಮುಂದೆ ಉದ್ದನ ಅರ್ಧ ಇಂಚ್ ಜಾಸ್ತಿ ಇಟ್ಟಿರಬೇಕು, ಡೀಪ್ 1/4 ಇಂಚ್ ಜಾಸ್ತಿ ತೊಗೋಬೇಕು, ಅಗಲನ 1-2 ಇಂಚ್ ಆದರೂ ಜಾಸ್ತಿ ತೊಗೋಬೇಕಾಗುತ್ತೆ. ಆನಂತರ ಬಂದು ಕಂಕ್ಳು 5 ಇಂತು ಅಂತಂದರೆ 5.5 ತೊಗೊಳ್ಳಿ. ಯಾಕಂದರೆ ಆ ಥರ ತೊಗೊಂಡ್ರೆ ನಿಮಗೆ 5ಕ್ಕೆ ಬರುತ್ತೆ. ಅಷ್ಟೇ ಫ್ರಂಟ್ ಸೈಡ್ ಅಷ್ಟು, ಬ್ಯಾಕ್ ಸೈಡ್ ನೆಕ್ಸ್ಟ್ ಬಂದುಬಿಟ್ಟು ಎಷ್ಟಿದೆ ಉದ್ದ ಅಂತ ತೊಗೊಳ್ಳಿ. ನೀವಿಷ್ಟು ಪರ್ಫೆಕ್ಟಾಗಿ ತೊಗೊಂತು ಅಂತಂದರೆ ಬ್ಲೌಸು ತುಂಬ ಈಸಿಯಾಗಿ ತೊಗೋಬೋದು. ಇವ್ರದ್ದು ಕೂಡ ಹಿಂದೆ ಬ್ಯಾಕ್ ಸೈಡ್ 11 ಇಂಚಿದೆ, 11ಕ್ಕೆ ತೊಗೊಂಡಿದ್ದೀನಿ. ಎಲ್ಲನೂ ತೊಗೊಂಡು ನಾನು ನೀಟಾಗಿ ಫಸ್ಟು ಬರ್ಕೊಂಡಿದ್ದೀನಿ. ಯಾವಾಗಲೂ ಬ್ಲೌಸ ಎಳೆದಿಟ್ಕೊಂಡು ನೀಟಾಗಿ ಪರ್ಫೆಕ್ಟ್ ಇರೋಂಗೆ ಇಟ್ಟು ಆನಂತರ ಬಂದುಬಿಟ್ಟು ಅಳತೆ ತೊಗೊಳ್ಳಿ. ಏಕೆಂದರೆ ಕೆಲವು ಸಲ ಬ್ಲೌಸ್ಗಳು ಒಂಥರ ಗೊನ್ನು ಕಟ್ಕೊಂಡಾಗಿರ್ತವೆ, ಅದರಿಂದ ನಿಮಗೆ ಅಳತೆ ಕರೆಕ್ಟಾಗಿ ಸಿಕ್ಕಲ್ಲ. ಅದಕ್ಕೋಸ್ಕರ ಯಾವಾಗಲೂ ಬ್ಲೌಸ್ನ ಎಳೆದಿಟ್ಬಿಟ್ಟು ತೊಗೊಳ್ಳಿ. ಆನಂತರ ಒಂದು ವೇಸ್ಟೇಜ್ ಯಾವಾಗಲೂ ಕೂಡ ಅವರು ಮೀಡಿಯಮ್ ಸೈಜ್ ಇತ್ತು ಅಂತಂದರೆ ಯಾರಿಗೆ ಆದರೂ ಕೂಡ 2.5 ತೊಗೊಳ್ಳಿ. ಅಂದರೆ ಲೈನಿಂಗ್ ಬ್ಲೌಸ್ ಹೊಲಿತಾ ಇದ್ದೀರಾ, ಕಟ್ಟೋದು ಇಡ್ತಾ ಇದ್ದೀರಾ ಅನ್ನೋದ್ರ ಮಾತ್ರ 2.5 ವೇಸ್ಟೇಜ್ ತೊಗೊಳ್ಳಿ. ಅವ್ರದ್ದು ಭುಜ ಎಷ್ಟಿದೆ ಅಷ್ಟು ನೋಡಿ ತೊಗೊಳ್ಳಿ. ತುಂಬ ಅಂದರೆ ವಿತೌಟ್ ಲೈನಿಂಗ್ ಬ್ಲೌಸ್ ಹೊಲಿದ್ರೆ ಯಾವಾಗಲೂ ಬಂದು 2 ತೊಗೊಳ್ಳಿ ಸಾಕು. ಇಲ್ಲ ಅಂತಂದರೆ ತುಂಬ ಅದು ಜಾರ್ಕೊಬಿಡುತ್ತೆ. ಕಟ್ಟೋದಿಟ್ಟರೆ ಅದಕ್ಕೂ ಕೂಡ 2.5 ತೊಗೊಳ್ಳಿ. ಅಷ್ಟು ತೆಗೆದು ನೀವು ಅಳತೆನ ಇಟ್ಕೊಂತು ಅಂತಂದರೆ ನೆಕ್ಸ್ಟ್ ತುಂಬ ಫಾಸ್ಟಾಗಿ ಕೇವಲ 5 ನಿಮಿಷವೂ ಹಿಡಿಯೋಲ್ಲ, ನೀವು ಬ್ಲೌಸ್ನ ಕಟ್ ಮಾಡ್ಕೋಬೋದು. ಆದರೆ ನಿಮಗೆ ನಾನು ಸ್ವಲ್ಪ ಅರ್ಥ ಆಗಲಿ ಅಂತ ಅಂದ್ಬಿಟ್ಟು 10 ನಿಮಿಷದಲ್ಲಿ ನೀವು ಒಂದು ಬ್ಲೌಸ್ ಅಳತೆ ತೊಗೊಂಡು ಯಾವ ಥರ ಕಟ್ ಮಾಡಬೇಕು ಅನ್ನೋದನ್ನ ನಾನು ಸ್ವಲ್ಪ ಸ್ಲೋವಾಗಿ ಹೇಳ್ಕೊಟ್ಟಿದ್ದೀನಿ. ಯಾಕಂದರೆ ಪರ್ಫೆಕ್ಟಾಗಿ ನೀವು ಬ್ಲೌಸ್ ಕಟ್ಟಿಂಗ್ ಮಾಡೋದನ್ನ ಕಲ್ತ್ಕೋಬೇಕು ಅಂತ ಅನ್ನೋದಾದರೆ ಸ್ವಲ್ಪ ವೀಡಿಯೋ ಪೂರ್ತಿ ನೋಡಬೇಕಾಗುತ್ತೆ. ವೀಡಿಯೋ ಪೂರ್ತಿ ನೋಡಿ ಕಲ್ತ್ಕೊಂತು ಅಂತಂದರೆ ನೀವು ತುಂಬ ಈಸಿಯಾಗಿ ಒಂದೇ ದಿನದಲ್ಲಿ ಬೇಕಾದ್ರೂ ನೀವು ಲೈನಿಂಗ್ ಬ್ಲೌಸ್ನ ಹೊಲ್ಕೊಳ್ಳೋದನ್ನ ಕಲ್ತ್ಕೋಬೋದು. ಫಸ್ಟ್ ಯಾವಾಗಲೂ ಕೂಡ ಪೇಪರಲ್ಲಿ ನೀವು ಕಟ್ ಮಾಡಿ ಪ್ರಾಕ್ಟೀಸ್ ಮಾಡಿ. ಪೇಪರಲ್ಲಿ ಕರೆಕ್ಟಾಗಿ ಬಂತು ಅನ್ನೋದಾದರೆ ಬ್ಲೌಸಲ್ಲಿ ಕಟ್ ಮಾಡಿ ಪ್ರಾಕ್ಟೀಸ್ ಮಾಡಿ. ನಂತರ ಬಟ್ಟೆ ಫ್ಯಾಬ್ರಿಕ್ನೇ ಕಟ್ ಮಾಡಿ. ನಾನು ನೋಡಿ ಅಳತೆ ಲೈನಿಂಗ್ ಇಟ್ಕೊಂಡು ಲೈನಿಂಗಲ್ಲಿ ಉದ್ದ ಮತ್ತು ಅಗಲ ಮಾತ್ರ 2 ತೊಗೊಂಡು ಕಟ್ ಮಾಡ್ತಾಯಿದ್ದೀನಿ. ಉದ್ದನ ಯಾವಾಗಲೂ ಅರ್ಧ ಇಂಚ್ ಮಾತ್ರ ತೊಗೊಳ್ಳಿ, ಅಗಲನ ಬಂದುಬಿಟ್ಟು 2 ಇಂಚ್ ತೊಗೊಳ್ಳಿ. ಆ ಥರ ತೊಗೊಂತು ಅಂತಂದರೆ ನಿಮಗೆ ಕರೆಕ್ಟಾಗಿ ಬರುತ್ತೆ. ನಾನು ವೇಸ್ಟೇಜ್ ಬಂದು 2.5 ತೊಗೋತಾ ಇದ್ದೀನಿ. ಅವ್ರದ್ದು ಭುಜ 3 ಇದೆ, 3 ತೊಗೋತಾ ಇದ್ದೀನಿ. ನೀವು ನೋಡ್ಕೊಳ್ಳಿ ಅವ್ರ ಭುಜ ಎಷ್ಟಿದೆ ಅಂತ ನೋಡಿಕೊಂಡು ಆನಂತರ ನೀವು ತೊಗೊಳ್ಳಿ. ಮತ್ತು ಮುಂದೆ ಡಿಪ್ ಬರೆದಿಟ್ಕೊಂಡಿರ್ತೀರಲ್ವ ಮುಂಚೆನೇ, ಅದನ್ನು ನೋಡಿಕೊಂಡು ನೀವು ಮುಂದೆ ಡಿಪ್ಪ ತೊಗೊಳ್ಳಿ. ಸ್ವಲ್ಪ ವಾಯ್ಸ್ ಪ್ರಾಬ್ಲಮ್ ಇದೆ, ಅದರಿಂದ ಸ್ವಲ್ಪ ಕರೆಕ್ಟಾಗಿ ನೀಟಾಗಿ ವಾಯ್ಸು ಸ್ವಲ್ಪ ಕಟ್ಕೊಂಡು ಥರ ಕೇಳಿಸ್ತಾ ಇದೆ. ಪರವಾಗಿಲ್ಲ ಅಂದ್ಬಿಟ್ಟು ಆದರೂ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ಕಟ್ಟಿಂಗ್ ಮಾಡೋದನ್ನ. ಅನಂತರ ಬಂದು ತೊಗೊಳ್ಳಿ. ಯಾವಾಗಲೂ ಕೂಡ ನಾವು ಯಾವಾಗಲೂ ಸ್ವಲ್ಪ ಕ್ರಾಸಾಗೇ ತೊಗೋಬೇಕಾಗುತ್ತೆ. ಯಾವುದನ್ನು ಅಂತಂದರೆ ನಾವು ಭುಜದಿಂದ ಕಂಕ್ಳು ಕಟ್ ಮಾಡ್ತೀವಿ ಗೊತ್ತಾ, ಸ್ಲೀವ್ ಅಟ್ಯಾಚ್ ಮಾಡೋಕ್ಕೆ ಕಂಕ್ಳು ಕಟ್ ಮಾಡ್ತೀವಲ್ಲ, ಅದನ್ನು ಯಾವಾಗಲೂ ಹಿಂದಕ್ಕೆ ಆದಂಗೆ ತೊಗೊಳ್ಳಿ, ಮುಂದಕ್ಕೆ ತೊಗೋಬೇಡಿ. ಹಿಂದೆ ಆದಂಗೆ ತೊಗೋತು ಅಂತಂದರೆ ಯಾವುದೇ ರೀತಿ ರಿಂಕಲ್ಸ್ ಬರೋಲ್ಲ, ತುಂಬ ನೀಟಾಗಿ ಕೂತ್ಕೊಳ್ಳುತ್ತೆ. ಮುಂದಕ್ಕೆ ತೊಗೊಂತು ಅಂತಂದರೆ ರಿಂಕಲ್ಸ್ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ತೊಗೊಳ್ಳಿ. ಆನಂತರ ಬಂದ್ಬಿಟ್ಟು ಫಸ್ಟ್ ಯಾವಾಗಲೂ ಕೂಡ ಭುಜದಿಂದ ಸ್ಲೀವ್ ಅಟ್ಯಾಚ್ ಮಾಡ್ತೀವಲ್ಲ ಅದು ಕಟ್ ಮಾಡ್ಕೊಳ್ಳಿ. ಆನಂತರ ಮೇಲೆ ಪೀಸ್ ಬೇರೆ, ಫ್ರಂಟ್ ಸೈಡ್ ಪೀಸ್ ಬೇರೆ, ಹಿಂದೆ ಬ್ಯಾಕ್ ಸೈಡ್ ಪೀಸ್ ಬೇರೆ ಕಟ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಎಲ್ಲನೂ ಒಟ್ಟಿಗೆ ಕಟ್ ಮಾಡ್ಕೊತು ಅಂತಂದರೆ ನೀಟಾಗಿ ಬರೋಲ್ಲ, ಅದು ವೇರಿಯೇಷನ್ ಆಗುತ್ತೆ. ಆನಂತರ ಬಾಕ್ಸ್ ಪಟ್ಟಿ ಕೂಡ 4 ಬೇಕಾಗುತ್ತೆ. 4 ಬಾಕ್ಸ್ ಪಟ್ಟಿನೂ ಕೂಡ ಕಟ್ ಮಾಡಿ ಇಟ್ಕೊಳ್ಳಿ. ಯಾವಾಗಲೂ ಕೂಡ ಬಾಕ್ಸ್ ಪಟ್ಟಿ ಕಟ್ ಮಾಡಬೇಕು ಅಂತಂದರೆ ಫುಲ್ ಎಲ್ಲ ಸೇರಿಸಿ ಕಟ್ ಮಾಡಿಬಿಡ್ಬಿಡಿ. 4 ನೀಟಾಗಿ ನೋಡ್ಕೊಳ್ಳಿ. 2 ಮೇಲ್ಗಡೆ ಫ್ರಂಟ್ ಪೀಸಲ್ಲಿ ಮಾತ್ರ ಕಟ್ ಮಾಡಬೇಕಾಗುತ್ತೆ. ಬ್ಯಾಕ್ ಪೀಸ್ ಯಾವುದೇ ರೀತಿ ಕಟ್ ಮಾಡೋಂಗಿಲ್ಲ. ಫುಲ್ ಅದು ಕಟ್ ಮಾಡಿ ಮುಗಿಸಿದ್ಮೇಲೆ ಬ್ಯಾಕಲ್ಲಿ ಅವ್ರದ್ದು ಎಷ್ಟು ಇದೆ ಡೀಪ್ ಅಂತ ನೋಡಿಕೊಂಡು ಡೀಪ್ಗೆ ಟಿಕ್ ಹಾಕ್ಕೊಂಡು
ನೀವು ನೀಟಾಗಿ ಕಟ್ ಮಾಡ್ಕೊಳ್ಳಿ. ಅವರು ನನಗೆ ರೌಂಡ್ ನೆಕ್ ಇಟ್ಟು ಇದು ಮಾಡೋಕ್ಕೆ ಹೇಳಿದರು. ಅದಂದರೆ ರೌಂಡ್ ನೆಕ್ ಇಟ್ಟು ಒಂದು ಲೇಸ್ ಹಾಕಿ ಡೀಪ್ ಜಾಸ್ತಿ ಇಟ್ಟಿಡಿ ಅಂತ ಹೇಳಿದರು. ಯಾವಾಗಲೂ ಕೂಡ ನನ್ನದು 2.5 ಇದೆ ಅಲ್ವಾ, 3ಕ್ಕೆ ಟಿಕ್ ಹಾಕ್ಕೊಳ್ಳಿ. ನೀವು ಯಾವುದೇ ಬ್ಲೌಸ್ ಆದರೂ ಕೂಡ ಅರ್ಧ ಇಂಚು ಜಾಸ್ತಿ ತೊಗೊಂಡು ಟಿಕ್ ಹಾಕೋಬೇಕಾಗುತ್ತೆ. ಮೇಲ್ಗಡೆ ಚಿಕ್ಕದು ಬರುತ್ತೆ, ಕೆಳಗಡೆ ಡೀಪು, ಹಾಗಾದರೂ ಮಾತ್ರ ತುಂಬ ಜಾಸ್ತಿ ಬರುತ್ತೆ. ಇನ್ನೂ ಡೀಪ್ ಜಾಸ್ತಿ ಬೇಕು ಅಂತಂದರೆ ಕೆಳಗಡೆ 4ಕ್ಕೆ ಟಿಕ್ ಹಾಕ್ಕೊಳ್ಳಿ. ನಾನು 3ಕ್ಕೆ ಹಾಕಿದ್ದೀನಿ ಸಾಕು ಅಂತ, ಯಾಕಂದರೆ ಅವರು ತುಂಬ ಸಣ್ಣ ಇರೋದ್ರಿಂದ ನಾನು ಬಂದುಬಿಟ್ಟು 3ಕ್ಕೆ ಹಾಕಿದ್ದೀನಿ. ಆನಂತರ ಬಂದು ಸ್ಲೀವ್ನ ನೀವು ತುಂಬ ಕಷ್ಟಪಟ್ಟೇನು ಕಟ್ ಮಾಡೋಕ್ಕೆ ಹೋಗಬೇಡಿ. ಅವರು 9 ಇಂಚ್ ಹೇಳಿದರು, ಅದಕ್ಕೆ 9 ಇಂಚಲ್ಲಿ ನಾನು ಮಾತ್ರ ಇಟ್ಕೊಂಡಿದ್ದೀನಿ. 9 ಇಂಚ್ ತೊಗೊಂಡಿದ್ದೀನಿ. ಆನಂತರ ಬಂದುಬಿಟ್ಟು ಯಾವಾಗಲೂ ಕೂಡ ಅಳತೆ ಕೊಟ್ಟಿರ್ತಾರಲ್ಲ ಬ್ಲೌಸು, ಅದನ್ನೇ ಬೇಕಾದ್ರೆ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಅಂದರೆ ಅವ್ರದ್ದು ಎಷ್ಟಿದೆ ಅವ್ರು ಕೊಟ್ಟರಷ್ಟು ಪರ್ಟಿಕ್ಯುಲರಾಗಿ ಅಷ್ಟೇ ಬೇಕು ಅನ್ನೋದಾದ್ರೆ ಮಾತ್ರ ಕರೆಕ್ಟಾಗಿ ಬ್ಲೌಸ್ ಪೀಸ್ನ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ. ನಾನು ಇದರಲ್ಲೂ ಕೂಡ ಉದ್ದ ಎಷ್ಟಿದೆ ಅಂತ ತೊಗೊಂಡು ಆನಂತರ ಬಂದುಬಿಟ್ಟು ಆಮೇಲೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ನಾನು ಸ್ಲೀವ್ಗೆ ಅದು 4 ಫೋಲ್ಡ್ ಮಾಡ್ಕೊಂಡಿದ್ದೀನಿ. ನೀಟಾಗಿ ಬೇಕಂದ್ರೆ ಎಕ್ಸ್ಟ್ರಾ ಪೀಸ್ ಬೇಕು ಅಂದರೆ ಕೊಟ್ಕೋಬೋದು. ಅದು 9 ಇಂಚಿದೆ, ಕರೆಕ್ಟಾಗಿ 9 ಇಂಚ್ ಇರೋದ್ರಿಂದ ಅವ್ರು ಕರೆಕ್ಟಾಗಿ ಸಣ್ಣ ಇರೋದ್ರಿಂದ ಸಾಕಾಯಿತು. ಅದಕ್ಕೋಸ್ಕರ ಇದು ಮಾಡಿದೆ. ನಾನು 9 ಇಂಚ್ ತೊಗೊಂಡು ಮೇಲಿನ ಟಿಕ್ ಹಾಕ್ಕೊಂಡು ಅವ್ರು 9 ಇಂಚು ಅಂದರೆ ಉದ್ದ ಕೇಳಿದರು. ಇದು ಸ್ವಲ್ಪ ಡಿಸೈನ್ ಬರುತ್ತೆ ತೋಳಿಗೆ ಅಂತಂದರೆ ಸ್ವಲ್ಪ ಅಂದರೆ ತೋಳು ಮಧ್ಯ ಬಂದುಬಿಟ್ಟು 1 ಇಂಚಷ್ಟು ಕಟ್ ಮಾಡಿ ಫುಲ್ ಕಟ್ ಮಾಡಿಬಿಟ್ಟು 1 ಇಂಚು ಅದಕ್ಕೆ ಸಿಂಗಲ್ ಟ್ಯಾಗ್ ಥರ ಕಟ್ಕೊಂಡು ಹೋಗಬೇಕಾಗುತ್ತೆ. ಉದ್ದ ಅಂದರೆ ಮೇಲಿಂದ ಭುಜದಿಂದ ಫುಲ್ಲು ಕೆಳಗಡೆ ತನಕ ಕೈ ಫುಲ್ ಮುಂಗೈ ತನಕ ಟ್ಯಾಗ್ ಥರ ಸಣ್ಣ ಸಣ್ಣ ಟ್ಯಾಗ್ ಥರ ಕಟ್ಕೋಬೇಕು. ಇದಕ್ಕೆ ನಾನು ಅದನ್ನು ಕೂಡ ಯಾವ ಥರ ಸ್ಟಿಚ್ ಮಾಡಿದ್ದೀನಿ ಬ್ಲೌಸ್ನ ವಿತೌಟ್ ಲೈನಿಂಗ್ ಬ್ಲೌಸ್ನ ಯಾವ ಥರ ಸ್ಟಿಚ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ತಿಳಿಸಿದ್ದೀನಿ. ಅದರಲ್ಲಿ ಮತ್ತು ಇದ್ರಲ್ಲಿ ವರ್ಕ್ ಮಾಡಿದ್ದೀನಿ ಅಲ್ಲಿ ತೋಳಿಗೆ ಸಿಂಪಲ್ಲಾಗಿ, ಅದನ್ನು ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿ ಹಾಕ್ತೀನಿ. ಯಾಕಂದರೆ ಅದನ್ನು ಕೂಡ ವೀಡಿಯೋ ಮಾಡಿಟ್ಟಿದ್ದೀನಿ ನಿಮಗೋಸ್ಕರ ಗೊತ್ತಾಗಲಿ, ಕಲ್ತ್ಕೊಳ್ಳಿ. ಯಾಕಂದರೆ ಟ್ರೆಂಡಿಂಗ್ ಬ್ಲೌಸ್ಗಳಲ್ವ ಇವೆಲ್ಲ ಡಿಸೈನ್, ಸ್ವಲ್ಪ ಸ್ಲೀವ್ಗೆಲ್ಲ ಡಿಸೈನ್ ಕಲ್ತ್ಕೊಳ್ಳಿ ಅಂತ ನಾನು ಅದನ್ನು ವೀಡಿಯೋ ಮಾಡಿ ಹಾಕಿದ್ದೀನಿ. ಒಂದೇ ವೀಡಿಯೋದಲ್ಲಿ ಕಟಿಂಗ್ ಮಾಡೋದು ಮತ್ತು ಸ್ಟಿಚಿಂಗ್ ಮಾಡೋದನ್ನ ಹಾಕೋಕ್ಕಾಗಲ್ಲ. ಏನಕ್ಕೋಸ್ಕರ ಅಂತಂದರೆ ತುಂಬ ಕಷ್ಟ ಆಗಿಬಿಡುತ್ತೆ ನಿಮಗೆ. ಯಾಕಂದರೆ ಎರಡೂ ಒಟ್ಟಿಗೆ ಹಾಕೋದ್ರಿಂದ ಫಾಸ್ಟಾಗಿ ವೀಡಿಯೋ ಓಡ್ತಾ ಇರೋದ್ರಿಂದ ನಾನು ಯಾವ್ಯಾವ ಥರ ಟಿಕ್ ಮಾಡಿಕೊಂಡೆ, ಏನೇನು ಅಳತೆ ತೊಗೊಂಡೆ ಅನ್ನೋದು ನಿಮಗೆ ಪ್ರಾಬ್ಲಮ್ ಆಗಿಬಿಡುತ್ತೆ, ಗೊತ್ತಾಗಲ್ಲ ಫಾಸ್ಟಾಗಿ ಮಾಡ್ತೋದ್ರೆ. ಅದಕ್ಕೋಸ್ಕರ ನಾನು ಇದನ್ನು 2 ವೀಡಿಯೋ ಮಾಡಿದ್ದೀನಿ. ಒಂದು ಕಟ್ಟಿಂಗ್ ಮಾಡೋದು ವೀಡಿಯೋ ಮಾಡಿದ್ದೀನಿ, ಇನ್ನೊಂದು ಬಂದುಬಿಟ್ಟು ನಿಮಗೆ ಸ್ಟಿಚ್ ಮಾಡೋದು ಹೀಗೆ ಅನ್ನೋದನ್ನ ನಾನು ವೀಡಿಯೋ ಮಾಡಿದ್ದೀನಿ. ನಾನು ಮೊದಲೇ ಹೇಳ್ದಂಗೆ ಅದು ನಾನು ಡಿಸೈನ್ ಕೇಳಿದ್ರಲ್ಲ, ಅದಕ್ಕೋಸ್ಕರ ನಾನು ಚಿಕ್ಕದಾಗಿ ಮಾರ್ಕ್ ಹಾಕ್ಕೊಂಡಿದ್ದೀನಿ. 1.5 ಇಂಚು ಅಂತಂದರೆ ಇದು 3/4 ಇಂಚ್ ತೊಗೊಂಡಿದ್ದೀನಿ, ಮತ್ತು ಆ ಕಡೆ ಸೈಡು 3/4 ಇಂಚ್ ಬರುತ್ತೆ, 1.5 ಇಂಚ್ ಆಗುತ್ತೆ. ಉದ್ದಕ್ಕೂ ನಾನು ಬಂದು ಸಣ್ಣದು ಒಂದು ಪೀಸು ಟ್ಯಾಗ್ ಇಡ್ತೀವಲ್ಲ ಹಿಂದೆ ಕಟ್ಟೋಕ್ಕೆ, ಆ ಥರ ಹೊಲ್ಕೊಂಡು ಟ್ಯಾಗ್ ಇಡಬೇಕು. ನೋಡಿ, ಇಷ್ಟು ಲೈನಿಂಗ್ನ ಫುಲ್ಲು ಪರ್ಫೆಕ್ಟಾಗಿ ಕಟ್ ಮಾಡ್ಕೊತು ಅಂತಂದರೆ ಆನಂತರ ಬಂದ್ಬಿಟ್ಟು ಯಾವಾಗಲೂ ಫಟ್ಟೆ ಫ್ಯಾಬ್ರಿಕ್ ಮೇಲೆ ಅಂದರೆ ನೆಲದ ಮೇಲೆ ನೀಟಾಗಿ ಹಾಸ್ಬಿಟ್ಟು ನಾವು ಕಟ್ ಮಾಡಿರೋಂಥ ಲೈನಿಂಗ್ಗಳನ್ನ ಎಲ್ಲನೂ ಪ್ರತಿಯೊಂದು ಇಟ್ಕೊಂಡು ನೀವು ಫ್ಯಾಬ್ರಿಕ್ನ ಕಟ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಇಟ್ಕೋಬೇಕು ಯಾವಾಗಲೂ ಕೂಡ. ಕೆಲವು ಸಲ ಬಟ್ಟೆ ಇಟ್ಟಿಲ್ಲ ಅಂತಂದರೆ ನೀವು ಪೀಸ್ ಕೊಡಬೇಕಾಗುತ್ತೆ. ಪೀಸ್ಗೆ ಯಾವ ಥರ ಕೊಟ್ಕೋಬೇಕು ಅನ್ನೋದು ಗೊತ್ತಿರುತ್ತೆ ನಿಮಗೆ ಅನ್ಕೋತೀನಿ. ಗೊತ್ತಿರಲಿಲ್ಲ ಅಂತಂದರೂ ಕೂಡ ನಾನು ಅದು ಇಟ್ಟಿರಲಿಲ್ಲ ಅಂದರೆ ಪೀಸ್ಗಳನ್ನ ಮಿಕ್ಕಿರೋಂಥ ಪೀಸ್ಗಳನ್ನ ಕಟ್ ಮಾಡಿ ಆ ಕಡೆ ಸ್ಲೀವ್ಗೆ ತೋಳ್ಗಳಿಗಾಗಿರ್ಬೋದು ಬಾಡಿಗಾಗಿರ್ಬೋದು ಕುಟ್ಕೋಬೇಕು. ಅಂದರೆ ಒಳಗಡೆ ಲೈನಿಂಗ್ ಮಾತ್ರ ನೀಟಾಗಿ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ನೀಟಾಗಿ ನೋಡಿ ಕಟ್ ಮಾಡ್ಕೋತಾ ಇದ್ದೀನಿ. ಆ ಥರ ಫುಲ್ ಕರೆಕ್ಟಾಗಿ, ಯಾಕಂದ್ರೆ ಒಂದು ಅರ್ಧ ಇಂಚು ಜಾಸ್ತಿ ಬಿಟ್ಟು ಕಟ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಬರುತ್ತೆ ನಿಮಗೆ. ನಾನು ಪ್ರತಿಯೊಂದು ಇಟ್ಕೊಂಡು ಕಟ್ ಮಾಡ್ತಾಯಿದ್ದೀನಿ. ಮತ್ತು ಅದೇ ರೀತಿ ಬಾಗಿಸ್ಪಟ್ಟಿನೂ ಕೂಡ ಇಟ್ಕೊಂಡು ನೀಟಾಗಿ ಕಟ್ ಮಾಡ್ಕೊಳ್ಳಿ. ಇದಕ್ಕೇನು ಟ್ಯಾಗ್ ಇಲ್ಲ, ಟ್ಯಾಗ್ ಇಡಬೇಕು ಅಂತಂದರೆ ನೀವು ಹುಷಾರಾಗಿ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಫ್ರಂಟ್ ಸೈಡು ಬ್ಯಾಕ್ ಸೈಡೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಬಟ್ಟೆ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಯಾವಾಗಲೂ ಕೂಡ ನಾನು ಫಸ್ಟ್ ಹೇಳಿದ್ದೀನಿ, ಕಾಚಾಪಟ್ಟಿ ಉಕ್ಸ್ಪಟ್ಟಿ ಇಡಬೇಕು ಅಂತಂದರೆ ಬಟ್ಟೆ ಫ್ಯಾಬ್ರಿಕಲ್ಲೇ ಇಡೋಕ್ಕೆ ಹೋಗಬೇಡಿ. ಯಾಕಂದರೆ ಅದು ತುಂಬ ಲೈಫ್ ಟೈಮ್ ಬಾಳಿಕೆ ಬರಲ್ಲ, ಅದೆಲ್ಲ ಒಂಥರ ಕಿತ್ತೋದಂಗೆ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಯಾವಾಗಲೇ ಏನು ಮಾಡಿ ಅಂದರೆ ಲೈನಿಂಗಲ್ಲೇ ನೀವು ಏನು ಮಾಡಿ ಲೈನಿಂಗೇ ತೊಗೊಂಡು ಅದರಲ್ಲಿ ಕಾಚಾಪಟ್ಟಿ ಮತ್ತು ಉಕ್ಸ್ಪಟ್ಟಿ ಇಡೋದ್ರಿಂದ ನೀವು ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ, ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ಟಾಕ್ ಹಾಕಿ ನೀವು ಕಾಚಾಪಟ್ಟಿನ ಇಡಬೇಕಾಗುತ್ತೆ. ಆ ಥರ ಆದ್ರೆ ಮಾತ್ರ ನಿಮಗೆ ಬಾಳಿಕೆ ಬರುತ್ತೆ. ನೋಡಿ, ಇಷ್ಟು ಲೈನಿಂಗ್ ಪೀಸ್ ಕಟ್ ಮಾಡೋದಕ್ಕೆ ಅಲ್ಲಿ ನೀವು ಹೊಸಬ್ರು ಏನು ಮಾಡ್ಬೋದು ಅಂದರೆ 10 ನಿಮಿಷದಲ್ಲಿ ಕಲ್ತ್ಕೋಬೋದು ಹೊಸಬ್ರು. ಅದಕ್ಕೋಸ್ಕರ ನಾನು ವೀಡಿಯೋ ಮಾಡಿ ಹಾಕಿರೋದು. ಇದನ್ನು 10 ನಿಮಿಷ ತೊಗೊಂಡಿದ್ದೆ, ಆದರೂ ವೀಡಿಯೋ ಮಾಡಿ ಹಾಕಿದ್ದೀನಿ. ನೀವು ಹೊಸಬ್ರು 10 ನಿಮಿಷದಲ್ಲಿ ಯಾವ ಥರ ಕಟ್ ಮಾಡ್ಬೋದು ಅಂತ ತಿಳ್ಕೊಬೋದು. ನಾವು ಕಲ್ತಿರೋದ್ರಿಂದಾಗಿ ಫಾಸ್ಟಿಗೆ ಒಂದು 5 ನಿಮಿಷದಲ್ಲೆಲ್ಲ ನಾವು ವೀಡಿಯೋ ಮಾಡಿ ಹಾಕ್ತೀವಿ ನಾವು. ನೀವು ಹೊಸಬ್ರು 10 ನಿಮಿಷ ವೀಡಿಯೋ ಮಾಡಿ ಹಾಕ್ಬೋದು. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಹೊಸಬ್ರು ನೋಡಿ ಸಬ್ಸ್ಕ್ರೈಬ್